ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಾನು ಇವತ್ತಿದ್ದೀನಿ ಹಿಂದೂಪುರ ರೈಲ್ವೆ ಸ್ಟೇಷನಲ್ಲಿ. ಹಿಂದೂಪುರ ಬರುತ್ತೆ ಆಂಧ್ರ ಪ್ರದೇಶದಲ್ಲಿ, ಶ್ರೀ ಸತ್ಯಸಾಯಿ ಜಿಲ್ಲೆಯಲ್ಲಿ ಬರುತ್ತೆ. ಹಿಂದೂಪುರ ರೈಲ್ವೆ ಸ್ಟೇಷನ್ ಬರೋದು ನಮ್ಮ SWR ಅಲ್ಲಿ, ಬೆಂಗಳೂರು ಡಿವಿಷನಲ್ಲಿ బರುತ್ತೆ ಹಿಂದೂಪುರ రೈల్వే స్టేషను. బన్నీ ఒళగోణ. హాయ్ ఫ్రెండ్స్, అందరికీ నమస్కారం. ఎలా ఉన్నారు? బాగున్నారా? మన ఛానల్ని తెలుగు వాళ్ళు ఎక్కడి నుంచి చూస్తుండారో, ఆంధ్ర కానీ తెలంగాణ కానీ, మీరు ఎక్కడి నుంచి వీడియో చూస్తున్నారో మీ ఊరు పేరు కామెంట్ చేసి చెప్పండి ಫ್ರೆಂಡ್ಸ್. ಇದೇನು ನೋಡ್ತಿದ್ದೀರಾ, ಇದು ಲೇಪಾಕ್ಷಿಯಲ್ಲಿರೋಂತಹದ್ದು. ಲೇಪಾಕ್ಷಿ ವಿಡಿಯೋ ಮಾಡ್ತೀನಿ ಆದಷ್ಟು ಬೇಗ. ಒಳಗಡೆ ಬಂದರೆ ರೈಲ್ವೆ ಸ್ಟೇಷನ್ ಒಳಗೆ ಈ ಥರ ATM ಮಿಷನ್ನು, ಟಿಕೆಟ್ ಕೌಂಟ್ರುಗಳಿದ್ದಾವೆ. ಟೋಟಲ್ ಪ್ಲ್ಯಾಟ್ಫಾರಮ್ಗಳು 4 ಇದ್ದಾವೆ ಹಿಂದೂಪುರ ರೈಲ್ವೆ ಸ್ಟೇಷನಲ್ಲಿ. ಇದು ಪ್ಲ್ಯಾಟ್ಫಾರಮ್ ನಂಬರ್ 1. ಲೈನಲ್ಲಿ ನೋಡಿರ್ತೀರ, ನಾನು ಹೋಗ್ತಿರೋ ಟ್ರೈನ್ ನಂಬರ್ ಬಂದುಬಿಟ್ಟು 06518. ಹಿಂದೂಪುರದಿಂದ ಯಶವಂತಪುರಕ್ಕೆ ಹೋಗೋ ಸ್ಪೆಷಲ್ ಟ್ರೈನು. ಇನ್ನು ಟೈಮ್ ಬಂದುಬಿಟ್ಟು 2 ಗಂಟೆ 36 ನಿಮಿಷ. ನಮ್ಮ ಟ್ರೈನ್ ಓಡೋದು ಸಂಜೆ 4:15. ಸೊ ಈ ಟ್ರೈನು ಈಗ ಪರ್ಮನೆಂಟ್ ಆಗಿದೆ, ಬಟ್ ಇನ್ನು ಕಾರ್ಯರೂಪಕ್ಕೆ ಬಂದಿಲ್ಲ. ಟ್ರೈನ್ ನಂಬರ್ ಬಂದುಬಿಟ್ಟು 56531, 56532. ಯಶವಂತಪುರ ಟು ಹಿಂದೂಪುರ, ಹಿಂದೂಪುರ ಟು ಯಶವಂತಪುರ ಪ್ಯಾಸೆಂಜರ್ ರೈಲಾಗಿ ಪರ್ಮನೆಂಟ್ ನಂಬರ್ ಸಿಕ್ಕಿದೆ ಈ ಟ್ರೈನ್ಗೆ. ಈ ಟ್ರೈನು ರೇಕ್ ಶೇರ್ ಬಂದುಬಿಟ್ಟು ಬಿಜಾಪುರ ಟು ಯಶವಂತಪುರ, ಸಿಂಧನೂರು ಟು ಯಶವಂತಪುರ, ಯಶವಂತಪುರ ಟು ಹಿಂದೂಪುರ, 3 ಟ್ರೈನ್ಗೆ ರೇಕ್ ಶೇರ್ ಇದೆ. ಈ ಟ್ರೈನು ಈಗ ಹಿಂದೂಪುರದಿಂದ ಯಶವಂತಪುರಕ್ಕೆ ಹೋಗಿ ಯಶವಂತಪುರದಿಂದ ಸಿಂಧನೂರಿಗೆ ಹೋಗುತ್ತೆ ವಯಾ ಚಿತ್ರದುರ್ಗ ಚಳ್ಳಕೆರೆ ಮೇಲೆ. ರಿಟರ್ನು ಸಿಂಧನೂರಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಯಶವಂತಪುರದಲ್ಲಿ ಕೋಚಿಂಗ್ ಯಾರ್ಡಲ್ಲಿ ನಿಂತಿರುತ್ತೆ. ನಂತರ ನೈಟು ಯಶವಂತಪುರ ಬಿಜಾಪುರಕ್ಕೆ ಹೋಗಿ ಬಿಜಾಪುರದಿಂದ ವಾಪಸ್ ಯಶವಂತಪುರಕ್ಕೆ ಬಂದು ಯಶವಂತಪುರದಿಂದ ಹಿಂದೂಪುರಕ್ಕೆ ಬರುತ್ತೆ. ಈ ಥರ ರೇಕ್ ಶೇರ್ ಇರುತ್ತೆ ಈ ಗಾಡಿಗೆ. ಬನ್ನಿ ಲೋಕ ಯಾವುದಿದೆ ಅಂತ ನೋಡೋಣ. ಹಿಂದೂಪುರಂ 3 ಭಾಷೆಯಲ್ಲೂ ಕರೀತಾರೆ. ಇಂಗ್ಲೀಷಲ್ಲಿ ಹಿಂದೂಪುರ ಅಂತಾರೆ, ತೆಲುಗಲ್ಲಿ ಹಿಂದೂಪುರಂ ಅಂತಾರೆ, ಕನ್ನಡದಲ್ಲಿ ಹಿಂದೂಪುರ ಅಂತಾರೆ. ವ್ಯಾಪ್ 7 ಲೋಕ ಲೀಡ್ ಮಾಡ್ತಿರೋದು ಇವತ್ತು ನಮ್ಮ ಟ್ರೈನ್ನ. KJM ಕೃಷ್ಣರಾಜಪುರದ್ದು. 4:15 ಹೊರಡುತ್ತೆ ನಮ್ಮ ಟ್ರೈನು ಇಲ್ಲಿಂದ. ಯಾವುದೋ ಟ್ರೈನ್ ಬರ್ತಿದೆ, ಮೇ ಬಿ ಗೂಡ್ಸ್ ಅನಿಸುತ್ತೆ. ವ್ಯಾಕ್ 7 ಲೋಕೋ ಇದೆ, ಗೂಡ್ಸ್ ಟ್ರೈನು. ಈಗ ಪ್ರಶಾಂತಿ ಎಕ್ಸ್ಪ್ರೆಸ್ ಬರಬೇಕು. ಹಾಗೆ ಇದು ಯಶವಂತಪುರ ಕಾಚಿಗೂಡ ಒಂದೇ ಭಾರತ್ ಹೋಯ್ತು. ನಾನು ಬಂದಿದ್ದ ತಕ್ಷಣ ಹೋಯ್ತು, ಬರೋಕ್ಕೂ ಮುಂಚೆ. ಸೊ SMVT ಕಲಬುರಗಿ ಒಂದೇ ಭಾರತ್ ಎಕ್ಸ್ಪ್ರೆಸ್ಸು ಬರಬೇಕು. ನೋಡೋಣ, ಬಂದರೆ ತೋರಿಸ್ತೀನಿ. ವ್ಯಾಪ್ 7 ನೋಡಿ, ಈ ಕಡೆ ವ್ಯಾಕ್ 7 ಜೊತೆ ಟ್ವಿನ್ ಲೋಕಸ್ಸು ಗೂಡ್ಸ್ ಬರ್ತಿದೆ. ಫ್ರೆಂಡ್ಸ್, ನೀವು ಈ ವಿಡಿಯೋನ ಯಾವ್ಯಾವ ಊರಿಂದ ನೋಡ್ತಿದ್ರ ಅಂತ ನಿಮ್ಮ ಊರ ಹೆಸ್ರನ್ನ ಕಾಮೆಂಟ್ ಮಾಡಿ, ಮರಿಬೇಡಿ. ನೋಡಿ, ಪ್ರಶಾಂತಿ ಎಕ್ಸ್ಪ್ರೆಸ್ ಬರ್ತಿದೆ. ಬೆಂಗಳೂರಿಂದ ಭುವನೇಶ್ವರ್ಗೆ ಹೋಗೋ ಪ್ರಶಾಂತಿ ಎಕ್ಸ್ಪ್ರೆಸ್ಸು. ಈ ಟ್ರೈನ್ ಜರ್ನಿ ಎಂಡ್ ಟು ಎಂಡ್ ಮಾಡ್ಬೇಕಂತಾನೆ ಸುಮ್ಮನೆ ಇದ್ದೀನಿ. ಈ ಟ್ರೈನ್ ಜರ್ನಿನ ಮಾಡಿದ್ರೆ ಎಂಡ್ ಟು ಎಂಡೇ, ಅರ್ಧ ಹಾಫ್ ಏನು ಮಾಡಲ್ಲ. ಬೆಂಗಳೂರಿಂದ ಭುವನೇಶ್ವರ್ಗೆ, ಇಲ್ಲ ಭುವನೇಶ್ವರಿಂದ ಬೆಂಗಳೂರಿಗೆ ಮಾಡ್ಬೇಕಂತ. ವ್ಯಾಪ್ 7 ಲೋಕೋ ಲೀಡ್ ಮಾಡ್ತಿದೆ ಪ್ರಶಾಂತಿ ಎಕ್ಸ್ಪ್ರೆಸ್ಗೆ. ಪೆನ್ಗೊಂಡದಿಂದ ಧರ್ಮವರಂವರೆಗೂ CRS ಇನ್ಸ್ಪೆಕ್ಷನ್ ಆಯಿತು. ಸೊ ಅದ್ರದ್ದು ತಗೊಂಡು ಹೋಗ್ತಿದ್ರು ನೋಡಿ, CRSದು ಇನ್ಸ್ಪೆಕ್ಷನ್ ಕಾರ್ನ. 130 ಕಿಲೋಮೀಟರ್ ಸ್ಪೀಡ್ ಕೊಟ್ಟಿದ್ದಾರೆ ಗುರು ಪರ್ಮಿಷನ್ನು. ನಾನು ಈ ವಿಡಿಯೋ ಮಾಡಿ ಆಲ್ರೆಡಿ 15 ದಿವಸ ಆಗಿದ್ದು. ಸೊ ಈಗ ನಾನು ನಿಮ್ಗೆ ವಾಯ್ಸ್ ಕೊಡ್ತಿದ್ದೀನಿ. SMVT ಬೆಂಗಳೂರಿಂದ ಕಲಬುರಗಿಗೆ ಹೋಗೋ ಒಂದೇ ಭಾರತ್ ಎಕ್ಸ್ಪ್ರೆಸ್ಸು ಹಿಂದೂಪುರಕ್ಕೆ ಬಂದಿದೆ. ಇಲ್ಲಿ ಹಾಲ್ಟ್ ಇಲ್ಲ, ಏನೋ ಸಿಗ್ನಲ್ ಇಶ್ಯೂಯಿಂದ ಹಿಂಗೆ ಜಸ್ಟ್ ಒಂದು 5 ಸೆಕೆಂಡ್ ನಿಂತು ಹೊರಟಿದೆ ನೋಡಿ. ಇದನ್ನು ಮಾಡಬೇಕು. ಕಲಬುರಗಿಯಿಂದ ಮಾಡೋದಾ ಇಲ್ಲ ಬೆಂಗಳೂರಿಂದ ಮಾಡೋದಾ ಅಂತ ಕನ್ಫ್ಯೂಸನ್ ಇದ್ದೀನಿ. ಕಾಮೆಂಟ್ ಮಾಡಿ ತಿಳಿಸಿ. ಕಲಬುರಗಿ ಟು ಬೆಂಗಳೂರು ಮಾಡಲಾ, ಬೆಂಗಳೂರಿಂದ ಕಲಬುರಗಿ ಮಾಡಲಾ ಅಂತ. ಇದೊಂದೇ ನನ್ನ ಮೈಂಡಲ್ಲಿರೋದು, ಒಂದೇ ಭಾರತ್ ಮಾಡ್ಬೇಕಂತ ಹೇಳ್ಬಿಟ್ಟು.
ಇನ್ನು ನಮ್ಮ ಟ್ರೈನಿಗೆ ಸ್ಲೀಪರು ಇದೆ, ಜನರಲ್ಲು ಇದೆ, ಥರ್ಡ್ ಎ ಸಿ ಒಂದು ಕೋಚ್ ಇದೆ. ಬಟ್ ಥರ್ಡ್ ಎ ಸಿ ಕೋಚು ಓಪನ್ ಮಾಡಲ್ಲ. ಹಿಂದೂಪುರದಿಂದ ಯಶವಂತಪುರಕ್ಕೆ ಹೋಗ್ಬೇಕಾದ್ರೆ, ಯಶವಂತಪುರದಿಂದ ಹಿಂದೂಪುರಕ್ಕೆ ಬರಬೇಕಾದ್ರೆ ಸ್ಲೀಪರ್ ಹೋಗ್ಬೇಕಾದ್ರೆ ಹತ್ಕೊಬೋದು. ಟೋಟಲಾಗಿ 4 ಸ್ಲೀಪರು, 1 ಥರ್ಡ್ ಎ ಸಿ, 7 ಜನರಲ್ಲು, 1 SLR ಇದೆ ಈ ಟ್ರೈನ್ಗೆ. ಈಗ ಈ ಟ್ರೈನು ಯಶವಂತಪುರಕ್ಕೆ ಹೋಗಿ ಯಶವಂತಪುರದಿಂದ ಸಿಂಧನೂರಾಗಿ ಹೋಗುತ್ತೆ. ಆಗಲೇ ಹೇಳಿದ್ನಲ್ಲ ರೇಕ್ ಶೇರ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಿಂದೂಪುರದಿಂದ ಆನ್ ಟೈಮ್ ಅಂದರೆ ಆನ್ ಟೈಮ್ ಹೊರಟಿದೆ 4:15 ನಮ್ಮ ಟ್ರೈನು. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು, ಸ್ಟಾಪ್ ಬಗ್ಗೆ ಮಾತಾಡ್ಬೇಕಂದ್ರೆ ಹಿಂದೂಪುರ ಬಿಟ್ಟರೆ ಗೌರಿಬಿದನೂರು, ದೊಡ್ಡಬಳ್ಳಾಪುರ, ಯಲಹಂಕ, ಯಶವಂತಪುರ 4 ಸ್ಟಾಪ್ಸ್ ಇದ್ದಾವೆ ಹಿಂದೂಪುರ ಬಿಟ್ಟ ಮೇಲೆ. ಬಾಯ್ ಟು ಹಿಂದೂಪುರ. ಜೈ ಬಾಲಯ್ಯ. ಲಾಸ್ಟ್ ಟೈಮ್ ನಿಮಗೆ ಈ ರೂಟಲ್ಲಿ ಮಾಡ್ಬೇಕಾದ್ರೆ ರೈಟ್ ಸೈಡ್ ತೋರಿಸಿದ್ದೆ. ಇವಾಗ ನಾನು ನಿಮ್ಗೆ ಲೆಫ್ಟ್ ಸೈಡ್ ತೋರಿಸ್ತೀನಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ದೇವರಪಲ್ಲಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಈ ರೈಲ್ವೆ ಸ್ಟೇಷನ್ ಹೋಗಿದ್ದು ಜಸ್ಟ್ ಒಂದು ಕಿಲೋಮೀಟ್ರ್, 1.5 ಕಿಲೋಮೀಟ್ರಿಗೆ ನಮ್ಮ ಕರ್ನಾಟಕ ಸ್ಟಾರ್ಟ್ ಆಗುತ್ತೆ. ವೆಲ್ಕಮ್ ಟು ನಮ್ಮ ಕರ್ನಾಟಕ. ವಿದ್ರಾಶ್ವಥ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ವಿದ್ರಾಶ್ವಥ ಏನಕ್ಕೆ ಫೇಮಸ್ ಅಂತ ಕಾಮೆಂಟ್ ಮಾಡಿ. ಹಳ್ಳ ಗೌರಿಬಿದನೂರು ಹತ್ರ. ಇದು ಹೆಸರೇನೋ ಇದೆ ಗುರು, ಮರ್ತೋಗ್ಬಿಟ್ಟೆ. ಗೌರಿಬಿದನೂರಿಂದ ಯಾರ್ಯಾರು ನೋಡ್ತಿದ್ರೆ ಇದು ಯಾವ ಹಳ್ಳ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಟ್ರೈನ್ ಈಗ ಎಂಟ್ರಿ ಆಗ್ತಿದೆ ಗೌರಿಬಿದನೂರು ರೈಲ್ವೆ ಸ್ಟೇಷನ್ಗೆ. ಪ್ಲ್ಯಾಟ್ಫಾರ್ಮ್ ನಂಬರ್ 2ಕ್ಕೆ ಹೋಗೋದು. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 4:46. ಬಟ್ ನಮ್ಮ ಟ್ರೈನು ಎಂಟ್ರಿ ಆಗಿದೆ ಬಿಫೋರ್ 4:40. ಗೌರಿಬಿದನೂರು ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗಿದೆ. ಗೌರಿಬಿದನೂರು ನಮ್ಮ GBD. ಫ್ರೆಂಡ್ಸ್, ಗೌರಿಬಿದನೂರಿಂದ ಯಾರ್ಯಾರು ನೋಡ್ತಿದ್ದೀರೋ ಐ ಆಮ್ ಫ್ರಮ್ GBD ಅಂತ ಕಾಮೆಂಟ್ ಮಾಡಿ. ಪ್ಲ್ಯಾಟ್ಫಾರಮ್ ನಂಬರ್ 1 ಗೌರಿಬಿದನೂರು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ಪ್ಲ್ಯಾಟ್ಫಾರಮ್ ನಂಬರ್ 2, 3, 4 ಟೋಟಲ್ 4 ಪ್ಲ್ಯಾಟ್ಫಾರಮ್ ಇದ್ದಾವೆ ಗೌರಿಬಿದನೂರಲ್ಲಿ.
ಸುಮಾರು 6 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಗೌರಿಬಿದನೂರಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ದೊಡ್ಡಬಳ್ಳಾಪುರ. ಈಗ ನಮಗೆ ಯಲಹಂಕ ಕಾಚಿಗೂಡ ಟ್ರೈನು ಕ್ರಾಸಿಂಗ್ ಆಗುತ್ತೆ. ಹಾಗೆ ಇದು ಚೆನ್ನೈ ಶಿರ್ಡಿ ಟ್ರೈನ್ ಕ್ರಾಸಿಂಗ್ ಆಗುತ್ತೆ. ಹಾಗೆ ಇದು ಬಸವ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಆಗುತ್ತೆ. ನೋಡೋಣ ಯಾವ್ಯಾವ ಸಿಗುತ್ತೋ ಅದು ತೋರಿಸೋಣ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಸೋಮೇಶ್ವರ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಗುರು ಸಿಕ್ಕಾಬಟ್ಟೆ ಹೊಡಿತಿದ್ದಾನೆ ಗುರು. 110 ಹೋಗ್ತಿದ್ದಾನೆ. 100ಗಿಂತ ಕಮ್ಮಿ ಇಲ್ಲ. ಯಲಹಂಕ ಕಾಚಿಗೂಡ ಟ್ರೈನು ಕ್ರಾಸಿಂಗ್ ಆಯ್ತು ಗುರು. ಅಲ್ಲಿ ನೋಡೋದು ಲೇಡೀಸ್ ಕುಂತವ್ರೆ, ಎದ್ದೋಗೋಕ್ಕಾಗಲ್ಲ, ಅದಕ್ಕಾಗಿ ತೋರಿಸ್ತಿಲ್ಲ. ಬೇಜಾರು ಮಾಡ್ಕೊಂಬೇಡಿ. ಹೆಣ್ಮಕ್ಳಿರೋ ಕಡೆ ನಾವು ಒಂದು ಸ್ವಲ್ಪ ದೂರ ಇರ್ತೀವಿ, ಅದಕ್ಕಾಗಿ ತೋರ್ಸೋಕ್ಕಾಗಲಿಲ್ಲ ಕ್ರಾಸಿಂಗು. ನಮ್ಮ ಟ್ರೈನ್ ಈಗ ತೊಂಡ್ಯಾಬಾವಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಇಲ್ಲಿಂದ ಮಾಕ್ಲಿ ದುರ್ಗ ಕಣಿವೆ ಸ್ಟಾರ್ಟ್ ಆಗುತ್ತೆ ತೊಂಡ್ಯಾಬಾವಿ ಬಿಟ್ಟ ಮೇಲೆ. ಸೊ ಇದೊಂದು ವ್ಯಾಲಿ, ಘಾಟಿ ಸುಬ್ರಹ್ಮಣ್ಯಕ್ಕೆ ಹಾಗೂ ಈ ಕಡೆ ಮಾಕ್ಲಿ ದುರ್ಗಕ್ಕೆ ಸೆಂಟ್ರಿಗಿರೋ ವ್ಯಾಲಿ ಇದು ಕಣಿವೆ. ಇದನ್ನು ಮಾನ್ಸೂನಲ್ಲಿ ಮಾಡೋದು ಸಾಕತ್ತಾಗಿರುತ್ತೆ ಗುರು. ಮಳೆ ಬರ್ತಿರ್ಬೇಕಾದ್ರೆ ಮಾಡಿದ್ರೆ ಹಚ್ಚ ಹಸಿರಿಂದ ಕೂಡಿರುತ್ತೆ ಎಲ್ಲ ಕೂತು. ಈಗ ನಾನು ಅಷ್ಟು ಜಾಸ್ತಿ ತೋರ್ಸೋಕೆ ಹೋಗಲ್ಲ ನಿಮಗೆ, ಯಾಕಂದರೆ ರಿಟರ್ನ್ ಮಳೆಗಾಲದಲ್ಲಿ ಇದೇ ರೂಟಲ್ಲಿ ಈ ಮಾಕ್ಲಿ ದುರ್ಗ ವ್ಯಾಲಿ ಕಣಿವೆ ಏನಿದೆ, ಈ ಕಣಿವೆನ ತೋರಿಸ್ತೀನಿ. ಪ್ಲಸ್ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಅದನ್ನು ತೋರಿಸ್ತೀನಿ. ಒಳ್ಳೆ ಟರ್ನಿಂಗ್ ಇದೆ ನೋಡಿ ಗುರು. ನೋಡಿ ಈ ಲೊಕೇಶನಲ್ಲಿ ಹಚ್ಚ ಹಸಿರಿದ್ರೆ ಹೆಂಗಿರುತ್ತೆ, ಮಳೆ ಬರ್ತಿದ್ರೆ ಆ ವೈಬೇ ಬೇರೆ ಇರುತ್ತೆ. ಫ್ರೆಂಡ್ಸ್, ಝೂಮ್ ಆಗಿರೋ ಊರು ಅದು ಯಾವ ಊರು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮಾಕಳಿ ದುರ್ಗ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಏನೋ ವರ್ಕ್ ನಡೀತಿದೆ ಗುರು ಇಲ್ಲಿ ಕೆಳಗಡೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ವಡ್ಡರಹಳ್ಳಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ ಸ್ಲೋ ಆಗಿ. ಫ್ರೆಂಡ್ಸ್, ಈ ಲೈನ್ ಏನು ನೋಡ್ತಿದ್ರೆ ಇದು ಬೆಂಗಳೂರು ಸಬರ್ಬನ್ ರೈಲ್ ಪ್ರಾಜೆಕ್ಟ್ದು. ಸೊ ಇಲ್ಲಿಂದ ದೇವನಹಳ್ಳಿಗೆ ಒಂದು ಕನೆಕ್ಷನ್ ಕೊಡ್ತಾಯಿದ್ದಾರೆ, ಲೈನ್ ಹಾಕ್ತಿದ್ದಾರೆ. ದೇವನಹಳ್ಳಿ ಹತ್ರ ಹೊಸ ಟರ್ಮಿನಲ್ ಆಗ್ತಿದೆಯಲ್ಲ,
ದೊಡ್ಡದಾಗ್ತಿದೆ ಅದು. ಸುಮಾರು ಎಷ್ಟು ಎಕರೆ ಇದೆ ಅದ್ರ ಬಗ್ಗೆ ಡೀಟೇಲ್ಸು ನಾನು ನಿಮಗೆ ಡಿಸ್ಕ್ರಿಪ್ಷನು ಇಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿರೋರಿಗೆ ಹಾಕ್ತೀನಿ ನೋಡಿ, ಅದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ನಮ್ಮ ಟ್ರೈನ್ ಈಗ ದೊಡ್ಡಬಳ್ಳಾಪುರ ಎಂಟ್ರಿ ಆಗ್ತಿದೆ. ಫ್ರೆಂಡ್ಸ್, ಆ ಲೈನ್ ಏನು ನೋಡ್ತಿದ್ದೀರ ಅದು ನೀವು ಯಲಹಂಕದಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗೋ ರೂಟು. ಸಾರಿ, ದೊಡ್ಡಬಳ್ಳಾಪುರ ತೋರ್ಸೋಕ್ಕಾಗಲಿಲ್ಲ, ಒಂದು ಮನೆಯಿಂದ ಕಾಲ್ ಬಂತು. ಸೊ ಕಾಲಲ್ಲಿ ಮಾತಾಡ್ಕೊಂಡಿದ್ದರಿಂದ ತೋರ್ಸೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ದೊಡ್ಡಬಳ್ಳಾಪುರ ತೋರ್ಸೋಕ್ಕಾಗಲಿಲ್ಲ. ಈಗ ಆ ಲೈನ್ ಏನು ನೋಡ್ತಿದ್ದೀರ ಅದು ಚಿಕ್ಕಬಳ್ಳಾಪುರಕ್ಕೆ ಹೋಗೋ ರೂಟು. ಇದು ಹಿಂದೂಪುರದಿಂದ ಈಗ ಯಲಹಂಕಕ್ಕೆ ಬಂದಿರೋ ರೂಟ್, ಅಂದರೆ ಗೌರಿಬಿದನೂರಿಂದ ಒಂದು ರೂಟು. ಇನ್ನೂ 2 ರೂಟ್ ಇದೆ ಯಲಹಂಕ ಜಂಕ್ಷನ್ಗೆ, ಅದು ನೆಕ್ಸ್ಟ್ ಆ ಕಡೆ ಹೋದ್ಮೇಲೆ ತೋರಿಸ್ತೀನಿ ನಾನು ನಿಮಗೆ. ಈಗ ಯಲಹಂಕ ಜಂಕ್ಷನ್ ಒಳಗೆ ಎಂಟ್ರಿ ಆಗ್ತಿದೆ ನಮ್ಮ ಟ್ರೈನು. ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ಅನಿಸುತ್ತೆ. ನೋಡೋಣ, 5 ಗಂಟೆ 43 ನಿಮಿಷಕ್ಕೆ ಹೋಗ್ಬೇಕು ಯಲಹಂಕ ಜಂಕ್ಷನ್ಗೆ. ಎಷ್ಟೊತ್ತಿಗೆ ಹೋಗುತ್ತೆ ಅಂತ ನೋಡೋಣ. ಆನ್ ಟೈಮ್ 5 ಗಂಟೆ 44 ನಿಮಿಷಕ್ಕೆ ಯಲಹಂಕ ಜಂಕ್ಷನ್ಗೆ ಬರ್ತಿದೆ ನಮ್ಮ ಟ್ರೈನು. ಹಿಂದೂಪುರ ಯಶವಂತಪುರ ಸ್ಪೆಷಲ್ ಟ್ರೈನ್ 06518 ಯಲಹಂಕ ಜಂಕ್ಷನ್, ಪ್ಲ್ಯಾಟ್ಫಾರ್ಮ್ ನಂಬರ್ 1. ಸುಮಾರು 2 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಯಲಹಂಕದಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಯಶವಂತಪುರ. ಫ್ರೆಂಡ್ಸ್, ಆ ಕಡೆ ಒಂದು ಲೈನ್ ಹೋಗ್ತಿದೆ ನೋಡ್ತಿದ್ದೀರಲ್ಲ, ಆ ಲೈನ್ ಬಂದುಬಿಟ್ಟು ನಿಮಗೆ ಚನ್ನಸಂದ್ರದ ಮೇಲೆ ಬೈಯಪ್ಪನಹಳ್ಳಿ KR ಪುರಕ್ಕೆ ಹೋಗುತ್ತೆ. ಸೊ ಈಗ ನಾವು ಹೋಗ್ತಿರೋ ಲೈನ್ ಬಂದುಬಿಟ್ಟು ಕೊಡಿಗೆಹಳ್ಳಿ, ಲೊಟ್ಟೆ, ಗೊಲ್ಲಹಳ್ಳಿ ಮೇಲೆ ಯಶವಂತಪುರಕ್ಕೆ ಹೋಗೋ ಲೈನ್ ಇದು. ಈ ಮೆಟ್ರೋ ಲೈನ್ ಯಾವಾಗ ಕಂಪ್ಲೀಟ್ ಆಗುತ್ತೋ ಏರ್ಪೋರ್ಟಿಗೆ ಗೊತ್ತಿಲ್ಲ. ಸುಮಾರು ವರ್ಷದಿಂದ ಇದೇ ಥರ ಇದೆ, ವರ್ಕ್ ಸಮೇತ ನಡೀತಿಲ್ಲ. ಇದು ಕಂಪ್ಲೀಟ್ ಆದರೆ ಏರ್ಪೋರ್ಟಿಗೆ ಡೈರೆಕ್ಟಾಗಿ ಮೆಟ್ರೋದಲ್ಲಿ ಹೋಗ್ಬೋದು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕೊಡಿಗೆಹಳ್ಳಿ ಹಾಲ್ಟ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ನಮ್ಮ ಟ್ರೈನ್ ಈಗ ಲೊಟ್ಟೆ ಗೊಲ್ಲಹಳ್ಳಿ
ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತೀವಿ. ಸನ್ಸೆಟ್ ಆಗ್ತಿದೆ, ಸೂರ್ಯಾಸ್ತ. ಸೂರ್ಯ ನೋಡ್ಗುರು ಎಷ್ಟು ಕೆಂಪಾಗಿದ್ದಾರೆ, ಸಖತ್ತಾಗಿದೆ ಮಾತ್ರ ನೋಡೋಕ್ಕೆ. ಯಶವಂತಪುರ ಎ ಕ್ಯಾಬಿನ್ ನಿಲ್ಲಿಸ್ಬಿಟ್ಟಿದ್ದಾರೆ. ಯಶವಂತಪುರ ಎ ಕ್ಯಾಬಿನಲ್ಲಿ ಸ್ಲೋ ಆಯಿತು. ಈಗ ಮೆಜೆಸ್ಟಿಕ್ SBC ಇಂದ ಹಿಂದೂಪುರಕ್ಕೆ ಹೋಗೋ ಮೆಮು ಟ್ರೈನ್ ಒಂದು ಕ್ರಾಸಿಂಗ್ ಆಗಬೇಕು. ಮೇ ಬಿ ಅದು ಬಂದಮೇಲೆ ಇದು ಒಳಗೆ ಹೋಗುತ್ತೇನೋ ಗೊತ್ತಿಲ್ಲ. ಬರ್ತಿದೆ ನೋಡಿ KSR ಬೆಂಗಳೂರು ಟು ಹಿಂದೂಪುರ ಮೆಮು ಟ್ರೈನು. ಆ ಕಡೆ ಲೈನಲ್ಲಿ ಯಶವಂತಪುರ ಹಾಸನ ಇಂಟರ್ಸಿಟಿ ಹೋಗ್ತಿದೆ ಗುರು, ಅದು ಡಿಪಾರ್ಚರ್ ಆಗಿದೆ. ಹಾಸನ ಇಂಟರ್ಸಿಟಿ. ಯಶವಂತಪುರ ತಾಳ್ಗುಪ್ಪ ಶಿವಮೊಗ್ಗ ಟೌನ್ ಎರಡಲ್ಲಿ ನಿಂತಿದೆ. ಮಂಗಳೂರು, ಕಾರವಾರ, ಯಶವಂತಪುರ. ಈ ಟ್ರೈನ್ಸ್ ಎಲ್ಲ ಮಾನ್ಸೂನಲ್ಲಿ ಇಟ್ಟಿದ್ದೀನಿ. ಮಾನ್ಸೂನ್ ಪ್ಲ್ಯಾನಲ್ಲಿದ್ದಾವೆ ಈ ಟ್ರೈನ್ಸ್ ಎಲ್ಲ. ನೋಡೋಣ ಈ ಸರಿ ಮಿನಿಮಮ್ ಅಂತೂ ನಿಮಗೆ ಸೀರೀಸ್ ಲೆಕ್ಕದಲ್ಲಿ ತಗೊಂಬಂದ್ಬಿಡ್ತೀನಿ ಮಾನ್ಸೂನ್ ಜರ್ನೀಸ್ನ. ಒಳ್ಳೆ ಎಂಜಾಯ್ ಮಾಡ್ತೀರಾ ಮಾತ್ರ. ಒಳ್ಳೆ ಕಡೆ ಪ್ಲ್ಯಾನ್ಸ್ ಮಾಡಿದ್ದೀನಿ. ಆ ಪ್ಲ್ಯಾನ್ಸ್ ಎಲ್ಲ ರಿವೀಲ್ ಮಾಡೋಕ್ಕಾಗಲ್ಲ. ಒಂದೇ ಸಾರಿ ವೀಡಿಯೋ ನೋಡ್ಬಿಡಿ. ಮಾನ್ಸೂನಲ್ಲಿ ಮಿನಿಮಮ್ ಒಂದು 10 ವೀಡಿಯೋಸ್ ಆದರೂ ಸೀರೀಸ್ ಲೆಕ್ಕದಲ್ಲಿ ತಗೊಂಬರ್ತೀನಿ ನಾನು ನಿಮಗೆ. ಎಂಟ್ರಿ ಆಗ್ತಿದೆ ನಮ್ಮ ಟ್ರೈನ್ ಯಶವಂತಪುರ ಜಂಕ್ಷನ್ಗೆ. ಮೇ ಬಿ ಪ್ಲ್ಯಾಟ್ಫಾರ್ಮ್ ನಂಬರ್ 4 ಇಲ್ಲ 5ಕ್ಕೆ ಹೋಗ್ಬೋದು. ಪ್ಲ್ಯಾಟ್ಫಾರ್ಮ್ ನಂಬರ್ 5ಕ್ಕೆ ಹೋಗ್ತಿದೆ ನಮ್ಮ ಟ್ರೈನು. ಪ್ಲ್ಯಾಟ್ಫಾರ್ಮ್ ನಂಬರ್ 6ರಲ್ಲಿ ಯಾವುದೋ ನಿಂತಿದೆ ಗುರು ಟ್ರೈನು. ಯಾವ ಟ್ರೈನು ನೋಡೋಣ. ಯಶವಂತಪುರ ಜಂಕ್ಷನ್. ಯಾವ ಟ್ರೈನ್ ಗುರು ಇದು? ಯಶವಂತಪುರ ಕಣ್ಣೂರು, ಯಶವಂತಪುರ ಲಾತೂರು, ಯಶವಂತಪುರ ಬೀದರು. ರೇಕ್ಷರ್ ಇದೆ, ಕಾಮೆಂಟ್ ಮಾಡಿ ತಿಳಿಸಿ. ಈಗ ಈ ಟ್ರೈನ್ ಬೀದರ್ಗೆ ಹೋಗುತ್ತಾ, ಲಾತೂರ್ಗೆ ಹೋಗುತ್ತಾ, ಇಲ್ಲ ಕಣ್ಣೂರ್ಗೆ ಹೋಗುತ್ತಾ ಅಂತ ಕಾಮೆಂಟ್ ಮಾಡೋದು ಮಾತ್ರ ಮಡಿಬೇಡಿ ಫ್ರೆಂಡ್ಸ್. ಆನ್ ಟೈಮ್ಗಿಂತ ಬಿಫೋರ್ ಆಗಿ ಬಂದಿದೆ. 6:45 ಬರಬೇಕಾಗಿರೋ ನಮ್ಮ ಟ್ರೈನು 6:29 ಎಂಟ್ರಿ ಆಯ್ತು ಆಲ್ರೆಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಯಶವಂತಪುರ ಜಂಕ್ಷನ್ ಪೂರ್ತಿ ರಿನೋವೇಷನ್ ಆಗ್ತಿದೆ ಗುರು. ಸಖತ್ತಾಗಿ ಮಾಡ್ತಿರೋ ದೊಡ್ಡದಾಗೆ. ಫುಟ್ ಓವರ್ ಬ್ರಿಡ್ಜ್ ಎಲ್ಲ ಇಲ್ಲ. ಈಗ ತುಂಬ ದೂರ ನಡ್ಕೊಂಡು ಹೋಗ್ಬೇಕು. ಸಿಗೋಣ ಇನ್ನೊಂದು